ನಮಸ್ಕಾರ ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ಮಂತ್ರಾಲಯದಲ್ಲಿರ್ತಕ್ಕಂಥ ರಾಯರ ಒಂದು ಶ್ರೀಮಠ ಸದ್ಯ ಮಧುವನಗಿತ್ತಿಯಂತೆ ಶೃಂಗಾರಗೊಂಡಿರುವಂಥದ್ದು. ರಾಯರ 355ನೇ ಆರಾಧನಾ ಮಹೋತ್ಸವಕ್ಕೆ ಸದ್ಯ ಸಕಲ ರೀತಿಯಲ್ಲಿ ಇಲ್ಲಿನ ಆಡಳಿತ ಮಂಡಳಿ ಎಲ್ಲ ರೀತಿಯಲ್ಲಿ ಸಜ್ಜನ ಮಾಡ್ತಾ ಇರುವಂಥದ್ದು. ಇದೇ ಆಗಸ್ಟ್ 27ನೇ ತಾರೀಕಿನಿಂದ ಸೆಪ್ಟೆಂಬರ್ 2ನೇ ತಾರೀಕಿನವರೆಗೂ ಸಪ್ತರಾತ್ರೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಅಂದರೆ ಈ 7 ದಿನಗಳ ಕಾಲ ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮಗಳು ಈ ಒಂದು ಶ್ರೀಮಠದಲ್ಲಿ ನಡೀತಾ ಇರುವಂಥದ್ದು. ರಾಯರ 355ನೇ ಆರಾಧನಾ ಮಹೋತ್ಸವ ಅಂಗವಾಗಿ ವಿಶೇಷವಾಗಿರುವಂತಹ ಪೂಜಾ ಕೈಂಕರ್ಯಗಳಾಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯ ಒಂದು ಧಾರ್ಮಿಕ ಕೈಂಕರ್ಯಗಳು ಶ್ರೀಮಠದಲ್ಲಿ ನೆರವೇರ್ತವೆ. ಪ್ರಮುಖವಾಗಿ 29ನೇ ತಾರೀಕು ರಾಯರ ಪೂರ್ವಾರಾಧನೆ ಕಾರ್ಯಕ್ರಮ ಇರುತ್ತೆ, 30ನೇ ತಾರೀಕು ಮಧ್ಯಾರಾಧನೆ ಇರುತ್ತೆ ಮತ್ತು 31ನೇ ತಾರೀಕು ಉತ್ತರ ಆರಾಧನೆ ಇರುವಂಥದ್ದು. ಈ ಒಂದು ಆರಾಧನೆ ಮಹೋತ್ಸವಕ್ಕೆ ಪ್ರಮುಖವಾಗಿರುವಂತಹ ದಿನ ಅಂತಂದರೆ 27ನೇ ತಾರೀಕು. ಅಂದರೆ 27ನೇ ತಾರೀಕಿಗೆ ಶ್ರೀಮಠದ ಶ್ರೀಗಳೇನಿದ್ದಾರೆ ಇವರು ಧ್ವಜಾರೋಹಣವನ್ನು ಮಾಡೋ ಮೂಲಕ ರಾಯರ ಆರಾಧನಾ ಮಹೋತ್ಸವ ಜೊತೆಗೆ ಸಪ್ತರಾತ್ರೋತ್ಸವಕ್ಕೆ ಒಂದು ಚಾಲನೆಯನ್ನು ನೀಡ್ತಾರೆ. ಧ್ವಜಾರೋಹಣದ ಬಳಿಕ ಗೋಪೂಜೆಯನ್ನು ನೆರವೇರಿಸಲಾಗುತ್ತೆ, ಜೊತೆಗೆ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಲಾಗುತ್ತೆ, ಧಾನ್ಯಗಳ ಪೂಜೆ ಇರುತ್ತೆ, ಜೊತೆಗೆ ಅಶ್ವ ಪೂಜೆಯನ್ನು ಶ್ರೀಗಳು ನೆರವೇರಿಸ್ತಾರೆ. ಇದು 27ನೇ ತಾರೀಕು ಆಗುವಂಥದ್ದು. ಇದಾದ ಬಳಿಕ 29ನೇ ತಾರೀಕು ಪೂರ್ವಾರಾಧನೆ ಅನ್ನುವಂಥದ್ದು ರಾಯರ ಮಠದಲ್ಲಿ ನೆರವೇರುತ್ತೆ. ಅವತ್ತು ತೆಪ್ಪೋತ್ಸವ ಇರುತ್ತೆ, ಜೊತೆಗೆ ರಾಯರ ಅನುಗ್ರಹ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವಂಥವ್ರಿಗೆ ಶ್ರೀಮಠದಿಂದ ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಶ್ರೀಮಠದಿಂದ ಹಮ್ಮಿಕೊಳ್ಳಲಾಗಿರುವಂಥದ್ದು. ಇದಾದ ಬಳಿಕ 29ನೇ ತಾರೀಕು ರಾಯರ ಮಧ್ಯಾರಾಧನೆ ಇರುತ್ತೆ. ಮಧ್ಯಾರಾಧನೆ ಅಂತಂದರೆ ರಾಯರು ಬೃಂದಾವನಕ್ಕೆ ಏನೋ ಪ್ರವೇಶ ಮಾಡಿರುವಂತಹ ದಿನ. ಹೀಗಾಗಿ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಹೀಗಾಗಿ ವಿಶೇಷ ಪಂಚಾಮೃತ ಅಭಿಷೇಕವನ್ನು ಮಧ್ಯಾರಾಧನೆ ದಿನವನ್ನು ಮಾಡಲಾಗುತ್ತೆ. ಇದಾದ ಬಳಿಕ ಸುವರ್ಣ ರಥೋತ್ಸವವನ್ನು ನೆರವೇರಿಸಲಾಗುತ್ತೆ. ಇದಾದ ಬಳಿಕ 31ನೇ ತಾರೀಕು ಮಹಾರಥೋತ್ಸವ ಇರುತ್ತೆ. ಅಂದರೆ ಶ್ರೀಮಠದ ಬೀದಿ ಏನೋ ರಾಜಬೀದಿ ಇದೆ, ಇಲ್ಲಿ ಮಹಾರಥೋತ್ಸವ ಒಂದು ಕೈಗೊಳ್ಳಾಗುತ್ತೆ. ಅವತ್ತು ಶ್ರೀಗಳು ಹೆಲಿಕಾಪ್ಟರ್ ಮೂಲಕ ಬಂದು ರಥೋತ್ಸವಕ್ಕೆ ಪುಷ್ಪಾರ್ಚನೆಯನ್ನು ಮಾಡ್ತಾರೆ. ಇದಾದ ಬಳಿಕ ವಸಂತೋತ್ಸವ ಕೂಡ ಇರುತ್ತೆ. ಅಂದರೆ ಶ್ರೀಮಠದ ಅರ್ಚಕರೆಲ್ಲರೂ ಕೂಡ ಸಾಂಪ್ರದಾಯಿಕವಾಗಿ ಬಣ್ಣಗಳನ್ನು ಎರಚುವ ಮೂಲಕ ವಸಂತೋತ್ಸವನ ಆಚರಣೆ ಮಾಡ್ತಾರೆ. ಅದೇ ದಿನ ಶ್ರೀಗಳು ರಥೋತ್ಸವದ ಸಂದರ್ಭದಲ್ಲಿ ಭಕ್ತರಿಗೆ ಆಶೀರ್ವಚನವನ್ನು ಕೂಡ ನೀಡ್ತಾರೆ. ಇದಾದ ಬಳಿಕ ಧಾರ್ಮಿಕ ಆಚರಣೆಗಳು ಇರ್ತವೆ. ಇದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಶ್ರೀಮಠದಲ್ಲಿ ಹಮ್ಮಿಕೊಳ್ಳಲಾಗಿರುವಂಥದ್ದು. ಜೊತೆಗೆ ಸೆಪ್ಟೆಂಬರ್ 2ನೇ ತಾರೀಕು ಈ ಒಂದು ಸಪ್ತರಾತ್ರೋತ್ಸವಕ್ಕೆ ತೆರೆ ಬೀಳುತ್ತೆ. ಅಂದರೆ ಸುಮಾರು 7 ದಿನಗಳ ಕಾಲ ನಡೆಯುವಂತಹ ಈ ಒಂದು ರಾಯರ ಆರಾಧನಾ ಮಹೋತ್ಸವ ಸದ್ಯ ಸಕಲ ರೀತಿಯಲ್ಲಿ ಸಜ್ಜಾಗ್ತಾ ಇರುವಂಥದ್ದನ್ನು ತಾವು ನೋಡಬಹುದು. ಇದರ ಜೊತೆಗೆ ಅಪಾರ ಪ್ರಮಾಣದಲ್ಲಿ ಭಕ್ತರ ಸಂಖ್ಯೆ ಸದ್ಯ ರಾಯರ ಮಠದತ್ತ ಹರಿದು ಬರ್ತಾ ಇರುವಂಥದ್ದನ್ನು ನಾವು ಕಾಣಸಿಗ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, ಟಿವಿ9 ಡಿಜಿಟಲ್, ಮಂತ್ರಾಲಯ.